ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿರಬೇಕು. ಇದು ನನ್ನ ಸಣ್ಣ ಒಂದು ಬ್ಲಾಗ್. ಇದು ಆಕ್ಚುಲಿ ನಾವು ನಂದಿ ಹಿಲ್ಸಿಗೆ ಹೋಗ್ತಾ ಇದ್ವಿ, ಹೋಗಿ ಬಂದ್ವಿ. ಚೆನ್ನಾಗಿತ್ತು ಸನ್ಸೆಟ್ ಎಲ್ಲ. ನಾನು ನನ್ನ ಹಸ್ಬೆಂಡ್ ನೋಡಿ ವಿಡಿಯೋ ತೆಗಿತಾ ಇದ್ವಿ. ಓ ಸಖತ್ತು ಬಿಸಿಲಿತ್ತು, ಕಂಟ್ರೋಲ್ ಇತ್ತಿಲ್ಲ, ಧೂಳ ಇತ್ತು. ಸ್ವಲ್ಪ ಕಾಡಲ್ಲ, ಫುಲ್ ಚೆನ್ನಾಗಿತ್ತು. ಹಳ್ಳೆ ಬ್ಲೀಚ್, ಲೈಕ್ ವಿಲೇಜ್ ಟೈಪ್ ಇತ್ತು. ಆಮೇಲೆ ಲೈಕ್ ಸ್ಟಾರ್ಟ್ ಆಯ್ತು ಇವಾಗ, ಇಲ್ಲಿಂದ ಸ್ಟಾರ್ಟು. ನಾವು ಟಿಕೆಟ್ ನಾವು ಹಾಗೆ ಹೋಗಿದ್ವಿ ಮೇಲೆಗೆ. ನನಗೆ ಎಂತ ಗೊತ್ತು, ನನಗೆ ಇಂಟರ್ವ್ಯೂ ಇದೆ ಎಲ್ಲ ಗೊತ್ತಿಲ್ಲ. ನಾವು ಫಸ್ಟ್ ಟೈಮ್ ಹೋಗಿದ್ದೆ ನನ್ನ ಲೈಫ್ ಒಳಗೆ. ಹೋಗಿದ್ವಿ, ಟಿಕೆಟ್ ತಗೊಂಡ್ವಿ. ನಮ್ಮ ಹಸ್ಬೆಂಡ್ ಹೋಗಿ ಟಿಕೆಟ್ ತಗೊಂಡ್ರು. ಅದಾದ್ಮೇಲೆ ನಾನು ನೋಡ್ಕೊಂತ ಸ್ಲೋ ಆಗಿ, ಅವ್ರು ಮುಂದಕ್ಕೆ ಹೋಗ್ತಾರೆ, ಅವ್ರಿಗೆ ಅರ್ಜೆಂಟ್ ಆಗಿರತ್ತೆ, ಅವ್ರು ಬೇಗ ಹೋಗ್ತಾರೆ. ನಾನು ಸ್ಲೋಲಿ ನೋಡ್ಕೊಂತ ಎಂಜಾಯ್ ಮಾಡ್ಕೊಂತ ಒಬ್ಳೆ ಹೋಗ್ತಾ ಇದ್ದೆ. ಅವರಲ್ಲೇ ಇದ್ರು. ಏನ್ ಮಾಡ್ತಾ ಇದ್ದೀರಾ ಅಂತ ಕೇಳಿದ್ದು. ಎಲ್ಲಿದ್ದೀರಾ ಅಂತೆ. ಅವ್ರ ಕೈ ಮಾಡೋದು, ನಾ ಇಲ್ಲೇ ಇದ್ದೀನಿ, ನಾ ಇಲ್ಲೇ ಇದ್ದೀನಿ ಅಂತೆ. ಹಾಯ್ 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 ಅಂತ ಹೇಳೋದು. ಅವರು ಬಾ ಬಾ ಬೇಗ ಬಾ, ಸಾಯಂಕಾಲ ಸನ್ಸೆಟ್ ನೋಡ್ಬೇಕಲ್ಲ. ತನಕ ಚೆನ್ನಾಗಿತ್ತು. ಲೈಕ್ ಸಂಪಾಗಿ, ಕೋಲ್ಡ್ ಆಗಿ ಚೆನ್ನಾಗಿತ್ತು ವ್ಯೂ. ಕಾಡು ತರ ಇತ್ತು. ಫುಲ್ ಕಾಡಲ್ಲ ನಂದಿ ಹಿಲ್ಸು. ನನ್ನ ಫಸ್ಟ್ ಎಕ್ಸ್ಪೀರಿಯನ್ಸ್ ಇದು ನಂದಿ ಹಿಲ್ಸ್ ಹೋಗಕ್ಕೆ. ಬಟ್ ಅಲ್ಲಿ ಮಟ್ಟ ರೀಚ್ ಆಗೋ ಮಟ್ಟ ಸುಸ್ತು. ನಾವು ಬ್ಯಾಂಗ್ಳೂರ್ ಹತ್ರ ಅಂತ ಹೇಳ್ತೀರ, ಟ್ರಾಫಿಕ್ ನಿಮ್ಗೆ ಗೊತ್ತುಂಟಲ್ಲ. ನಾನು ಸ್ವಲ್ಪ ಸೆಲ್ಫಿ ಎಲ್ಲ ತಗೊಂಡು, ಸ್ವಲ್ಪ ನಮ್ಮ ಹಸ್ಬೆಂಡ್ ನೋಡೋಣ, ನಾನು ಒಂದು ವಿಡಿಯೋ ತೆಗಿತೇನೆ ಅಂತ ಹೇಳಿ ಅವ್ರು ತೆಗಿತಾ ಇದ್ದಾರೆ. ನಾನಂತ ತೆಗಿರಿ ತೆಗಿರಿ ತೆಗಿರಿ. ಚಂದ ಆಯ್ತು, ನೈಸ್ ಇತ್ತು ಕಾಡು ಫುಲ್ಲು. ನಾವು ಆಕ್ಚುಲಿ ಸ್ಟ್ರೈಟ್ ರೋಡಿಗೆ ಹೋಗ್ಬೇಕಿತ್ತು. ನಾ ಏನೋ ಮೆಟ್ಲು ಬರ್ತಾ ಉಂಟು, ಏನೋ ಕಾಡು ಥರ ಇದೆ ಅಂತ ಹೋಗಿತ್ತು. ಆಮೇಲೆ ನಾವು ಅಲ್ಲೇ ಹೋಗಿ ಐಸ್ ಕ್ರೀಮ್ ತಿಂದ್ವಿ. ವ್ಯೂ ಚೆನ್ನಾಗಿತ್ತು. ಲೈಕ್ ಸಾಯಂಕಾಲ ಟೈಮ್ ಅಲ್ಲ, ತುಂಬ ಚೆನ್ನಾಗಿತ್ತು. ಓಹ್, ಸಕ್ಕದಾಗಿತ್ತು ಈ ವ್ಯೂ ನೋಡಕ್ಕೆ. ಬಟ್ ಹೆದರಿಕೆ ಆಗತ್ತೆ ನೋಡಕ್ಕೆ, ಎಷ್ಟು ಧೈರ್ಯ ಬರಲ್ಲ. ಹಸ್ಬೆಂಡ್ ಕೂತಿದ್ರು, ಹೇಳಿದೆ ಹಸ್ಬೆಂಡ್ ಅದು ಕರೆದ್ರೆ ಅವ್ರು ನೋಡ್ತಾ ಇದ್ರು ಅಲ್ಲಿ ವ್ಯೂಸ್. ಅವರು ಡಾನ್ಸ್ ಮಾಡ್ತಾ ಇದ್ರು ಮಕ್ಕಳು. ಆಮೇಲೆ ಅದೇ ನಾವು ಐಸ್ ಕ್ರೀಮ್ ಎಲ್ಲ ತಿಂದು, ಇದು ವ್ಯೂ ಸಕ್ಕದಾಗಿತ್ತು. ಅದು ಪಾರ್ಲರು ಚೆನ್ನಾಗಿತ್ತು. ಅಲ್ಲೇ ನಂದಿ ಹಿಲ್ಸ್ ಅಲ್ಲಿ ಒಂದೇ ಪಾರ್ಲರ್ ಇರೋದು. ಸುಸ್ತಾಗಿ ಎಲ್ಲ ಸ್ಪಾಟ್ ಅಲ್ಲೇ ಜನ ಬರೋದು. ಚೆನ್ನಾಗಿತ್ತು. ಕೂಲ್, ಬಟ್ಟು ಸಾಕೆ, ತುಂಬಾ ಕಂಟ್ರೋಲ್ ಆಗಲ್ಲ. ಸನ್ಸೆಟ್ ಹೀಟು, ಕೂಲರ್ ಇತ್ತು ಅಂತಲ್ಲಿ. ಅಲ್ಲೇ ಮಂಕಿ ಅಟ್ಯಾಕ್ ತುಂಬಾ ಇರೋದು, ಅಂದ್ರೆ ತುಂಬಾ ಮಂಕೀಸ್ ಇರೋದು. ಆಮೇಲೆ ನಾವು ಐಸ್ ಕ್ರೀಮ್ ತಿಂದು ಜಸ್ಟ್ ವಿಡಿಯೋ ತರಕ್ಕೆ ಈಚೆ ಬಂದ್ವಿ. ನೋಡೋಣ ಅಂತ. ಸಖೆ ಅಂದ್ರೆ ಕಂಟ್ರೋಲ್ ಆಗಲ್ಲ, ಫುಲ್ ಬೆರ್ಬಿಟ್ಟಿದ್ವಿ. ಹತ್ತಬೇಕಲ್ಲ, ಅದು ಲೈಕ್ ಸ್ಟೋನ್ ಇದೆಲ್ಲ, ಅದು ಸ್ವಲ್ಪ ಡಿಸ್ಟರ್ಬ್ ಆಗುತ್ತೆ. ಆಮೇಲೆ ನನ್ನ ಹಸ್ಬೆಂಡ್ ವಿಡಿಯೋ ಮಾಡಿ ಅಂದೆ ನಾನು. ಅವ್ರು ಮಾಡ್ತಾ ಇದ್ದಾರೆ. ಅವ್ರು ಕೋಪದಲ್ಲೇ ಇದ್ರು. ನಾನು ಏನೋ ಹೇಳಿದ್ರು, ಅವರು ಕೋಪದಲ್ಲೇ ಇದ್ರು. ಅದಕ್ಕೋಸ್ಕರ ಏನ್ ಹೇಳ್ತೀರಾ ಹೇಳಿ ಅಂತೆ. ಆಮೇಲೆ ಇಷ್ಟು ಚೆನ್ನಾಗಿ ಮಂಗ ಇದು ಜ್ಯೂಸ್ ಕುಡಿತಾ ಇದೆ ಮಂಕಿ. ನಮ್ಮ ಹಸ್ಬೆಂಡ್ ನೋಡಿದ್ರೆ ಇಷ್ಟು ಚೆನ್ನಾಗಿ, ಅದು ಬುದ್ಧಿ ಇರೋದಲ್ಲೇ ಎಲ್ಲ. ನಾನು ಐಸ್ ಕ್ರೀಮ್ ತಿಂದ ಮೇಲೆ ಬಂತು, ನಾಡು ಓಡು ಹೊರಗೆ ಹೋಗಿದ್ದೆ. ನೋಡಿದ ನನ್ನ ಹಸ್ಬೆಂಡ್ ನೋಡಿ, ಬುದ್ಧಿ ಇದೆ ಅದಕ್ಕೆ ಅಂತ ಹೇಳಿದ್ದು. ನೋಡಿ ಬನ್ನಿ ಮೇಲೆ ಹತ್ತಂದೆ. ಹೆದರಿಕೆ ಆಗತ್ತೆ ನನಗೆ, ನಾಯಿ ಎಲ್ಲ ನೋಡಿದರೆ ಹೆದರಿಕೆ ಆಗುತ್ತೆ. ಅದಕ್ಕೋಸ್ಕರ ಸಕ್ಕತ್ತಾಗಿ ವ್ಯೂ ಸೆಟ್ ಇತ್ತು. ಈಗ ನಾನು ಎಂಜಾಯ್ ಮಾಡಿದ್ದೆ. ಈ ತರ ಸಾಯಂಕಾಲ ಅವನ ಸೆಲ್ಫಿ ತಗೊಳ್ಳೋಣ ಅಂತ ಒಂದು ಸೆಲ್ಫಿ ತಗೊಂಡ್ವಿ. ಚಂದವೇ ಇವತ್ತು ಸನ್ಲೈಟ್, ಅದು ಆಕ್ಚುಲಿ ಎಷ್ಟು ಗ್ಲೋ ಕೊಡ್ತಾ ಇದೆ, ಎಷ್ಟು ಚಂದ ಉಂಟು. ಫುಲ್ ಗುಡ್ ಡೇ. ಲೈಕ್ ಸ್ಲಾಂಟ್ ಏನಿದ್ದಿಲ್ಲ, ಅಪ್ ಅಂಡ್ ಡೌನ್ಸ್ ತುಂಬಾ ಇತ್ತು. ತುಂಬಾ ಎಂಜಾಯ್ ಮಾಡ್ತೀನಿ, ಲೈಕ್ ರೀಲ್ ಮಾಡಕ್ಕೋಸ್ಕರ. ಸರಿ, ಒಂದು ಚಿಕ್ಕ ವಿಡಿಯೋ ಮಾಡಿದ್ ನಾವು. ಇನ್ನು ಬರ್ತಾ ಬರ್ತಾ ಇದು ಸನ್ಸೆಟ್ ಸ್ಟಾರ್ಟ್ ಆಗಿದ್ದು, ನಾವು ಹತ್ರ ಹೋಗಿದ್ದೆ ಸನ್ಸೆಟ್ ಎಲ್ಲ ನೋಡಕ್ಕೆ. ಎಷ್ಟು ಸಮಾಧಾನ, ಮನಸಮಾಧಾನ ಎಲ್ಲಿ ಸಿಗಲ್ಲ ಅಂದ್ರೆ ಇಲ್ಲೇ ಸಿಗತ್ತೆ. ಆ ಲೈಕ್ ಸ್ವಲ್ಪ ಕೂಲಿಂಗು, ಆ ಸನ್ ರೇಸ್ ಎಫೆಕ್ಟ್, ಲೈಕ್ ಹೊಡೆಯೋದು, ಆ ಫೋಟೋಸು, ಆ ಲುಕ್ಕು, ಅಲ್ಲಿ ಪೀಸ್ ಸಿಗತ್ತೆ. ತುಂಬಾ ಅಂದ್ರೆ ತುಂಬಾ ಪೀಸ್ ಸಿಗತ್ತೆ. ಆ ಈ ಲೈಕ್ 5:30 to 6:30 ಒಳಗಡೆ ಹೋಗ್ಬೇಕು. ಮಸ್ತ್ ಇದೆ ವ್ಯೂ. ನೋಡಕ್ಕೆ ಎಂಜಾಯ್ ಮಾಡ್ಬೋದು. ಮಕ್ಕಳು ಎಲ್ಲರೂ ಬಂದಿದ್ರು. ಚೆನ್ನಾಗಿದೆ ಅಂತ ನಾನು ಹೇಳಿ, ನೋಡೋಣ ಸನ್ಸೆಟ್ ಹತ್ರ ನನ್ನ ವಿಡಿಯೋ ಹೆಂಗ್ ಬರುತ್ತೆ ಅಂತ ಹೇಳಿ ತೆಗಿತಾ ಇದ್ರು.
ನಾವು ಕೋಪದಲ್ಲಿ ಚೆನ್ನಾಗಿ ಬಂದಿಲ್ಲ ಅಂತ. ಆಮೇಲೆ ಎಲ್ಲ ಮುಗಿಸ್ಕೊಂಡು ಬಂದು ನಾವು ಎಂಪಾರಿಗೆ ಹೋಗಿದ್ದೆ. ಹತ್ರ ಹತ್ರ 8 ಗಂಟೆ, 7:30 8 o'clock ಆಗಿತ್ತು. ಎಂಪೈರ್ ರೆಸ್ಟೋರೆಂಟ್ ಹೋಗಿ ಸ್ವಲ್ಪ ಚೆನ್ನಾಗಿ ತಿಂದು ಮಜಾ ಮಾಡ್ತಾ ಇದ್ರು. ಹಸುವಾಗಿತ್ತು, ತುಂಬಾ ಹಸುವಾಗಿತ್ತು. ಏನೋ ತಿಂದು ಹೋಗಿದ್ದಿಲ್ಲ, ಅಲ್ಲಿ ತಿಂದಿದ್ವಿ, ಬಟ್ ತುಂಬಾ ಹಸುವಾಗಿತ್ತು. ಊಟ ಮಾಡ್ಕೊಂಡು ಹೋಗೋಣ ಅಂತೆ, ಮನೆಗೆ ಹೋಗಿ ಎಂತ ಅಡುಗೆ ಮಾಡೋದಂತೆ. ಮಟನ್ನು, ಗ್ರಿಲ್ಲು, ನಾನು, ಆಮೇಲೆ ಸಲಾಡು, ಆಮೇಲೆ ಕುಷ್ಕ ಎಲ್ಲ ಇತ್ತು.